ತಾಜ್ ಮಹಲ್ನಲ್ಲಿ ಕುದುರೆ ಕಟ್ಟುತ್ತಿದ್ದರ? ಹುಲ್ಲು ಶೇಖರಣೆ ಮಾಡಲು ತಾಜ್ ಮಹಲ್ ಬಳಕೆ. ಯಾರು ಆ ರಾಜ? ಪ್ರೀತಿಯ ಸಂಕೇತವೆಂದೇ ಕರೆಯುವ ಆಗ್ರಾದ ತಾಜ್ ಮಹಲ್ ಪ್ರೇಮಿಗಳಿಗೆ ಆಧಾರವಾಗಿದೆ. ಶಾಜಹಾನ್ ತನ್ನ ಪತ್ನಿಯ ನೆನಪಿಗಾಗಿ, ಅವರ ಪ್ರೀತಿಗಾಗಿ ಬಿಳಿ ಅಮೃತ ಶಿಲೆಗಳಿಂದ ತಾಜ್ ಮಹಲ್ ಕಟ್ಟಿಸಿದ್ದಾರೆ. ಆದರೆ ಇದೇ ತಾಜ್ ಮಹಲ್ ಅನ್ನ ಕುದುರೆ ಕಟ್ಟಲು ಹಾಗೂ ಹುಲ್ಲು ಶೇಖರಣೆ ಮಾಡಲು ಬಳಸುತ್ತಿದ್ದರು ಎಂಬುದು ತುಂಬಾ ಜನರಿಗೆ ಗೊತ್ತಿರದ ವಿಷಯ. ಹಾಗಿದ್ದರೆ ಬನ್ನಿ, ಇಂದು ನಾವು ತಾಜ್ ಮಹಲ್ ಅನ್ನ ಯಾಕೆ ಕುದುರೆ ಕಟ್ಟಲು ಹಾಗೂ ಹುಲ್ಲು ಶೇಖರಣೆ ಮಾಡಲು ಬಳಸುತ್ತಿದ್ದರು, ಯಾರು ಆ ರಾಜ, ಯಾಕೆ ಹೀಗೆ ಮಾಡಿದ ಎಂಬುದರ ಕುರಿತು ತಿಳಿದುಕೊಳ್ಳೋಣ. ತಾಜ್ ಮಹಲ್ ಶುದ್ಧ ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಸೌಂದರ್ಯವು ಜಗತ್ತಿನಾದ್ಯಂತ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಸರ್ಕಾರ ಇದರ ಉಳಿವಿಗಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಜಾಗೃತಿ ಮೂಡಿಸುತ್ತಿದೆ. ಇತಿಹಾಸದಲ್ಲಿ ಹಲವರಿಗೆ ಗೊತ್ತಿರದ ವಿಷಯವಿದು. ಭರತಪುರದ ಮಹಾರಾಜನಾಗಿದ್ದ ಸೂರಜ್ಮಲ್ ಅವರು ಮಾಡಿದ್ದರು. ತಾಜ್ ಮಹಲ್ನ ಮುಖ್ಯದ್ವಾರ ಕಿತ್ತು ಹಾಕಿ ತನ್ನ ಖಜಾನೆಗೆ ಸೇರಿಸಿದ ಮಹಾರಾಜ. 1761ರಲ್ಲಿ ಮೂರನೇ ಪಾನಿಪತ್ ಕದನದಲ್ಲಿ ಮರಾಠರು ಅಹಮದ್ ಶಾ ಅಬ್ದಾಲಿಯಿಂದ ಸೋಲನ್ನ ಕಂಡ ನಂತರ ಮೊಘಲ್ ಸಾಮ್ರಾಜ್ಯವು ಇನ್ನಷ್ಟು ದುರ್ಬಲಗೊಂಡಿತು. ಈ ಸುಸಂದರ್ಭದಲ್ಲಿಯೇ ಸೂರಜ್ಮಲ್ ತನ್ನ ಸೈನ್ಯದೊಂದಿಗೆ ಆಗ್ರಾದ ಕೋಟೆ ಮೇಲೆ ದಾಳಿ ಮಾಡುತ್ತಾನೆ. ನಂತರ ದಾಳಿಯಲ್ಲಿ ಗೆದ್ದ ಸೂರಜ್ಮಲ್ ಆಗ್ರಾ ಕೋಟೆಯನ್ನ ವಶಪಡಿಸಿಕೊಳ್ಳುತ್ತಾನೆ. ಆಗ್ರಾ ಕೋಟೆಯ ನಂತರ ಆಗ್ರಾದಲ್ಲಿ ನಿರ್ಮಾಣವಾಗಿರುವ ತಾಜ್ ಮಹಲ್ ಮೇಲೆ ಕಣ್ಣು ಬೀಳುತ್ತೆ. ನಂತರ ತನ್ನ ಸೈನ್ಯವನ್ನ ತಾಜ್ ಮಹಲ್ ನತ್ತ ದಾಳಿ ಮಾಡುವಂತೆ ಆದೇಶ ನೀಡುತ್ತಾರೆ. ಸೈನಿಕರು ದಾಳಿ ಸಮಯದಲ್ಲಿ ತಾಜ್ ಮಹಲ್ನ ಬೆಳ್ಳು ಲೇಪಿತ ಮುಖ್ಯ ದ್ವಾರವನ್ನ ತೆಗೆಯುತ್ತಾರೆ. ಈ ಬೆಳ್ಳಿಯನ್ನ ಮಹಾರಾಜ ಸೂರಜ್ಮಲ್ ಕರಗಿಸಿ ತಮ್ಮ ಖಜಾನೆಗೆ ಸೇರಿಸಿದ್ದಾರೆ ಎಂಬ ಮಾಹಿತಿ ಇತಿಹಾಸಕಾರರು ತಿಳಿಸುತ್ತಾರೆ. ತಾಜ್ ಮಹಲ್ ವಶಕ್ಕೆ ಪಡೆದು ನಂತರ ಕುದುರೆ ಕಟ್ಟುವ ಸ್ಥಳ ಮಾಡಲಾಗುತ್ತದೆ. ತಾಜ್ ಮಹಲ್ನ ಈ ದುರ್ಬಳಕೆಯ ಅವಧಿಯು ಒಂದು ಕಾಲಾವಧಿಯವರೆಗೆ ಮಾತ್ರ ಮುಂದುವರೆಯಿತು. ನಂತರದ ವರ್ಷಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನದೊಂದಿಗೆ ತಾಜ್ ಮಹಲ್ನ ಮರುಸ್ಥಾಪನೆ ಮತ್ತು ಸಂರಕ್ಷಣೆಗೆ ಗಮನ ನೀಡಲಾಯಿತು. 19ನೇ ಶತಮಾನದಲ್ಲಿ ಲಾರ್ಡ್ ಕರ್ಜನ್ರಂತಹ ಬ್ರಿಟಿಷ್ ಅಧಿಕಾರಿಗಳು ತಾಜ್ ಮಹಲ್ ಅನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳನ್ನು ಮಾಡಿದರು. ಇದರಿಂದ ಅದು ಮತ್ತೆ ತನ್ನ ಹಳೆಯ ಭವ್ಯತೆಯನ್ನು ಪಡೆಯಿತು. ಇಂದು ತಾಜ್ ಮಹಲ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು, ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇದರ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಆಗ್ರಾಕ್ಕೆ ಭೇಟಿ ನೀಡುತ್ತಾರೆ. ಮಹಾರಾಜ ಸೂರಜ್ಮಲ್ರ ಕಾಲದಲ್ಲಿ ಅದು ವನಹುಲ್ಲಿನ ಗೋದಾಮಾಗಿ ಬಳಸಲ್ಪಟ್ಟಿದ್ದರೂ ಅದರ ಮೂಲ ರಚನೆ ಉಳಿದುಕೊಂಡಿದ್ದು, ಇಂದಿಗೂ ನಾವು ಆಗ್ರಾದ ತಾಜ್ ಮಹಲ್ ಅನ್ನ ಸೌಂದರ್ಯವನ್ನ ಸವಿಯಬಹುದಾಗಿದೆ. ಜಗತ್ತಿನ ಅದ್ಭುತಗಳಲ್ಲಿ ಇಂದು ತಾಜ್ ಮಹಲ್ ಕೂಡ ಒಂದಾಗಿದೆ. ನೋಡಿದ್ರಲ್ಲ, ರಾಜ ಸೂರಜ್ಮಲ್ ತಾಜ್ ಮಹಲ್ ಅನ್ನ ವಶಪಡಿಸಿಕೊಂಡು ಕುದುರೆ ಕಟ್ಟಲು ಹುಲ್ಲು ಶೇಖರಣೆ ಮಾಡುವ ಗೋದಾಮಾಗಿ ಮಾರ್ಪಡಿಸಿದರು. ನಂತರ ಬ್ರಿಟಿಷರು ಅದನ್ನ ಪ್ರಸಿದ್ಧ ಸ್ಥಳವಾಗಿ ಬದಲಾವಣೆ ಮಾಡಿದರು ಎಂಬುದರ ಕುರಿತು ಮಾಹಿತಿಯನ್ನ ತಿಳಿದುಕೊಂಡಿದ್ದೀರಿ. ಹೀಗೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.